ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದದ್ದನ್ನು ಪಡೆಯಬಹುದು ಕೇವಲ ಒಂದು ಪವರ್ಫುಲ್ ವಿಧಾನ ಫಾಲೋ ಮಾಡುವುದರ ಮೂಲಕ. ಅದು ಯಾವುದು ಅಂತೀರಾ? ಅದುವೇ ಲಾ ಆಫ್ ಅಟ್ರಾಕ್ಷನ್. ಈ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡುತ್ತದೆ, ಇದರಿಂದ ನಿಜವಾಗ್ಲೂ ನಮಗೆ ಬೇಕಾದದ್ದನ್ನು ಪಡೆಯಬಹುದಾ ಅನ್ನೋದನ್ನ ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ನಿಮಗೆ ಗೊತ್ತಿರಬಹುದು, ಲಾ ಆಫ್ ಗ್ರಾವಿಟಿ ಅಂದ್ರೆ ನಾವು ಯಾವುದೇ ವಸ್ತುವನ್ನು ಭೂಮಿಯಿಂದ ಮೇಲಕ್ಕೆ ಎಸೆದಾಗ ಅದು ಮೇಲಕ್ಕೆ ಹೋಗಿ ಮತ್ತೆ ಭೂಮಿಗೆ ಬರುತ್ತದೆ. ಏಕೆಂದರೆ ಭೂಮಿಯು ಒಂದು ಶಕ್ತಿಯನ್ನು ಹೊಂದಿದೆ, ಅದುವೇ ಗುರುತ್ವಾಕರ್ಷಣ ಶಕ್ತಿ. ಯಾವುದೇ ವಸ್ತು ಮೇಲೆ ಹೋದಾಗ ಅದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮತ್ತೆ ಭೂಮಿಗೆ ಬರುತ್ತದೆ, ಅದುವೇ ಲಾ ಆಫ್ ಗ್ರಾವಿಟಿ. ಅದೇ ರೀತಿ ನಾವು ಪದೇ ಪದೇ ಏನು ವಿಚಾರ ಮಾಡುತ್ತೇವೆಯೋ ಅದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾ ಹೋಗುತ್ತದೆ, ಇದುವೇ ಲಾ ಆಫ್ ಅಟ್ರಾಕ್ಷನ್. ನಿಮಗೆ ಗೊತ್ತಿರಬಹುದು, ಬುದ್ಧಿಸಂ ನಾವು ಮನಸ್ಸಿನ ಮೇಲೆ ಹೇಗೆ ಕಂಟ್ರೋಲ್ ಹೊಂದಬಹುದು ಎಂಬುದನ್ನು ಹೇಳುತ್ತದೆ. ಹಾಗೆಯೇ ಹಿಂದೂಗಳ ಪವಿತ್ರ ಗ್ರಂಥಗಳು ಸಹ ತತ್ವಮಸಿ ಅಂದರೆ ನೀವು ಬ್ರಹ್ಮಾಂಡದಲ್ಲಿ ಏನನ್ನು ಬಯಸುತ್ತೀರೋ ಅದು ನಿಮಗೆ ಸಿಗುತ್ತದೆ ಎಂದು ಹೇಳುತ್ತವೆ. ಹಾಗೂ ಇದುವೇ ಲಾ ಆಫ್ ಅಟ್ರಾಕ್ಷನ್. ಬಹಳ ಜನರು ಯೋಚಿಸುತ್ತಾರೆ, ಕೇವಲ ನಮ್ಮ ಮನಸ್ಸನ್ನು ಟ್ರೈನ್ ಮಾಡೋದ್ರಿಂದ ನಾವು ಎಲ್ಲವನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಅದು ಎಂದೂ ಸಾಧ್ಯವಿಲ್ಲ. ಯಾವಾಗ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ನೆಗೆಟಿವ್ ವಿಚಾರಗಳನ್ನು ತೊಡೆದು ಹಾಕಿ ಪಾಸಿಟಿವ್ ವಿಚಾರಗಳನ್ನು ಅದರಲ್ಲಿ ತುಂಬುವಿರೋ ಆಗ ಅದೇ ವಿಚಾರಗಳು ರಿಯಾಲಿಟಿಯಾಗಿ ಬದಲಾಗುತ್ತಾ ಹೋಗುತ್ತವೆ. ಇದನ್ನು ನಾವು ಫಿಲಾಸಫಿಕಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯುತ್ತೇವೆ. ಆದರೆ ಇದನ್ನು ಸೈಂಟಿಫಿಕ್ ಆಗಿ ನ್ಯೂರೋಪ್ಲಾಸ್ಟಿಸಿಟಿ ಅನ್ನುತ್ತಾರೆ. ನೀವು ಎಷ್ಟೋ ಪುಸ್ತಕಗಳನ್ನು ನೋಡಿರಬಹುದು, ಅವುಗಳಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಹೇಳಲಾಗಿದೆ. ಉದಾಹರಣೆಗೆ ವಿಲಿಯಂ ಅಟ್ಕಿನ್ಸನ್ ನ ಥಾಟ್ ವೈಬ್ರೇಷನ್, ನೆಪೋಲಿಯನ್ ಹಿಲ್ ನ ಥಿಂಕ್ ಅಂಡ್ ಗ್ರೋ ರಿಚ್, ಈ ಎಲ್ಲ ಪುಸ್ತಕಗಳು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೇ ಹೇಳಿವೆ. ಆದರೆ ಸೈನ್ಸ್ ಹೇಳೋದೇ ಬೇರೆ. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ಮ್ಯಾಜಿಕ್ ಅಲ್ಲ, ಅದು ಒಂದು ಸೈನ್ಸ್. ನೀವು ಏನು ಚಿಂತಿಸುತ್ತೀರೋ ಅದು ರಿಯಾಲಿಟಿಯಾಗಿ ಬದಲಾಗುತ್ತದೆ. ನಿಮ್ಮ ಥಾಟ್ಸ್ ಗಳು ಔಟ್ಕಮ್ ಗಳಾಗಿ ಬದಲಾಗುತ್ತವೆ. ನೀವು ನೋಡಿರಬಹುದು, ಒಂದು ಮ್ಯಾಗ್ನೆಟ್ ಕಟ್ಟಿಗೆಯನ್ನು ಆಕರ್ಷಿಸುವುದಿಲ್ಲ, ಆದರೆ ಅದೇ ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸುತ್ತದೆ. ಏಕೆಂದರೆ ಕಬ್ಬಿಣ ಮತ್ತು ಮ್ಯಾಗ್ನೆಟ್ ನಲ್ಲಿ ಒಂದೇ ರೀತಿಯ ಫ್ರೀಕ್ವೆನ್ಸಿ ಇರುತ್ತದೆ. ಹಾಗೆಯೇ ನಿಮ್ಮ ವಿಚಾರಗಳು ಮತ್ತು ನಿಮ್ಮ ಕನಸುಗಳು ಒಂದೇ ಫ್ರೀಕ್ವೆನ್ಸಿಯನ್ನು ಹೊಂದಿದಾಗ ಅವು ರಿಯಾಲಿಟಿಯಾಗಿ ಬದಲಾಗುತ್ತವೆ. ಹಾಗಾದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನು ಬಳಸಿಕೊಂಡು ನಾವು ಹೇಗೆ ದೊಡ್ಡ ಸಾಧನೆಗಳನ್ನು ಮಾಡಬಹುದು? ನೀವು ಲಾ ಆಫ್ ಅಟ್ರಾಕ್ಷನ್ ಬಳಸಿ ಏನಾದರೂ ಪಡೆಯಬೇಕಾದರೆ ಈ ಕೆಳಗಿನ ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಲೇಬೇಕು. ಸ್ಟೆಪ್ 1, ನಿಮ್ಮ ಗೋಲುಗಳು ಕ್ಲಿಯರ್ ಆಗಿರಲಿ. ನಿಮಗೆ ಏನು ಬೇಕೆಂಬುದನ್ನು ನೀವು ಮೊದಲೇ ನಿರ್ಧರಿಸಿ. ಅದು ಒಂದು ಮನೆ ಆಗಿರಬಹುದು, ಅಥವಾ ಒಂದು ವರ್ಲ್ಡ್ ಟೂರ್ ಆಗಿರಬಹುದು, ಅಥವಾ ನಿಮ್ಮ ಹೆಲ್ತ್ ಆಗಿರಬಹುದು. ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಫೀಡ್ಬ್ಯಾಕ್ ಗಳನ್ನು ಕೊಡಿ. ನೀವು ಅದಕ್ಕೆ ಹೇಳಿ ನಿಮಗೆ ನಿಜವಾಗಿಯೂ ಏನು ಬೇಕಾಗಿದೆ ಅಂತ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಕೊಟ್ಟಂತಹ ಫೀಡ್ಬ್ಯಾಕ್ ಗಳನ್ನು ಅನಲೈಸ್ ಮಾಡುವುದಿಲ್ಲ. ನೀವು ಅದಕ್ಕೆ ಏನು ಹೇಳಿದಿರೋ ಅದನ್ನು ಹಾಗೆ ತೆಗೆದುಕೊಂಡು ಅದನ್ನು ರಿಯಲ್ ಆಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಸ್ಟೆಪ್ 2, ನೀವು ಫೋಕಸ್ಡ್ ಆಗಿರಿ ಮತ್ತು ನಿಮ್ಮ ಮೇಲೆ ನಿಮಗೆ ಅಗಾಧವಾದ ನಂಬಿಕೆ ಇರಲಿ. ನೀವು ಜಗತ್ತಿನ ಯಾವುದೇ ವ್ಯಕ್ತಿಯನ್ನು ತೆಗೆದುಕೊಳ್ಳಿ, ಅವರು ಯಾವಾಗಲೂ ಅವರ ಗೋಲ್ಗಳ ಮೇಲೆ ತುಂಬಾ ಫೋಕಸ್ಡ್ ಆಗಿರ್ತಾರೆ ಮತ್ತು ಅಗಾಧವಾದ ನಂಬಿಕೆಯಿಂದ ತಮ್ಮ ಗೋಲುಗಳನ್ನು ಪಡೆಯಲು ಯತ್ನಿಸುತ್ತಾರೆ. ನೀವು ಫೋಕಸ್ಡ್ ಆಗುವುದರ ಜೊತೆಗೆ ದಿನಾಲು ಕೆಲವು ಅಫರ್ಮೇಷನ್ ಗಳನ್ನು ನಿಮಗಾಗಿ ನೀವು ಹೇಳಬೇಕು. ಉದಾಹರಣೆಗೆ, ನೀವು ತುಂಬಾ ಶ್ರೀಮಂತರಾಗಬೇಕಾದರೆ ದಿನಾಲು ನಿಮಗೆ ನೀವೇ ಹೇಳಬೇಕು, ಐ ಆಮ್ ಅ ಮಿಲಿಯನಿಯರ್, ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್. ಸ್ಟೆಪ್ 3, ರಿಸೋರ್ಸ್ ಗಳನ್ನು ಕಲೆ ಹಾಕಿ. ನಿಮಗೆ ಗೊತ್ತಿರಬಹುದು, ಇಲಾನ್ ಮಸ್ಕ್ ಯಾವುದೇ ಸ್ಪೇಸ್ ಡಿಗ್ರಿ ಇಲ್ಲದೆ ಒಂದು ರಾಕೆಟ್ ಕಂಪನಿ ಸ್ಥಾಪಿಸಿದರು. ಅದು ಹೇಗೆ? ಕೇವಲ ರಿಸೋರ್ಸ್ ಗಳ ಮೂಲಕ. ಒಂದು ಇಂಟರ್ವ್ಯೂ ನಲ್ಲಿ ಅವರು ಹೇಳ್ತಾರೆ, ಅವರು ಸ್ಪೇಸ್ ಎಕ್ಸ್ ಎಂಬ ಕಂಪನಿಯನ್ನು ಸ್ಥಾಪಿಸಿದ್ದು ತುಂಬಾ ಬುಕ್ಸ್ ಗಳನ್ನು ಓದುವುದರ ಮೂಲಕ, ಸ್ಪೇಸ್ ಎಕ್ಸ್ಪರ್ಟ್ಸ್ ಗಳ ಸಹಾಯವನ್ನು ಪಡೆಯುವುದರ ಮೂಲಕ, ತುಂಬಾ ಯೂಟ್ಯೂಬ್ ವಿಡಿಯೋಗಳನ್ನು ನೋಡುವುದರ ಮೂಲಕ. ಹೀಗೆ ನೀವು ನಿಮಗೆ ಸಂಬಂಧಿಸಿದ ವಿಷಯದಲ್ಲಿ ಮೊದಲು ಮಾಡಬೇಕಾಗಿದ್ದು ರಿಸೋರ್ಸ್ ಗಳನ್ನು ಕೂಡಿ ಹಾಕುವುದು ಮತ್ತು ಆ ರಿಸೋರ್ಸ್ ಗಳನ್ನು ಸ್ಟಡಿ ಮಾಡುವುದು. ಸ್ಟೆಪ್ 4, ಟೇಕ್ ಆಕ್ಷನ್ಸ್. ಯಾವುದೇ ಗೋಲ್ ಗಳನ್ನು ಕೇವಲ ಸೆಟ್ ಮಾಡೋದ್ರಿಂದ ಪಡೆಯೋಕ್ಕಾಗಲ್ಲ, ಅವುಗಳನ್ನು ಪಡೆಯಲು ತುಂಬಾ ಆಕ್ಷನ್ಸ್ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತುಂಬಾ ಐಡಿಯಾಸ್ ಗಳನ್ನು ಹೊಂದಿದ್ದಾರೆ, ಆದರೆ ಅವರು ಅವುಗಳನ್ನು ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಕೇವಲ ಐಡಿಯಾಸ್ ಒಂದನ್ನೇ ಹೊಂದಿದ್ದರೆ ಸಾಲದು, ಐಡಿಯಾಸ್ ಗಳನ್ನು ನಿಜವಾಗಿಸಲು ಆಕ್ಷನ್ಸ್ ಗಳನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗೆ ನಿಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಸಾಧನೆಗಳಿಗೆ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ.